ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಆಶಾ ಶ್ರೀರಾಮುಲು. ಸ್ಮಶಾನದಂತಿದ್ದ ಜಾಗ ಇಂದು ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಕಷ್ಟ ಅಂತ ನಂಬಿ ಬಂದವರ ಪಾಲಿಗೆ ಭೂ ಕೈಲಾಸವೆನಿಸಿದೆ. ಜೈ ಬಜರಂಗ್ ಬಲಿ ಅಂದ್ರೆ ಅಸಾಧ್ಯವೆಂಬುದು ಈ ಭಗವಂತನ ಡಿಕ್ಷನರಿಯಲ್ಲಿ ಇಲ್ಲವೇ ಇಲ್ಲ. ಜಾರಕಿಹೊಳಿ ಅನ್ನೋ ಮನೆತನಕ್ಕೆ ಬಲಭೀಮನಾಗಿ ನಿಂತ ಈ ಪವನ ಪುತ್ರ ದೆಹಲಿಯಲ್ಲಿ ಕುಳಿತ ಮೋದಿಯನ್ನ ಈ ಪುಟ್ಟ ಗ್ರಾಮದತ್ತ ಇಣುಕಿ ನೋಡುವಂತೆ ಮಾಡಿದ್ದಾನೆ. ಅಷ್ಟಕ್ಕೂ ಈ ಪುಣ್ಯಕ್ಷೇತ್ರದ ಮಹಿಮೆಯಾದ್ರೂ ಏನು? ಈ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲೋಳಿ ಆಂಜನೇಯ ಸ್ವಾಮಿ ದೇಗುಲವು ಒಂದು. ಕೆಲವು ಜಾಗೃತ ದೇವಸ್ಥಾನಗಳಲ್ಲಿ ಒಂದಾಗಿರುವ ಕಲ್ಲೋಳಿ ಆಂಜನೇಯ ಸ್ವಾಮಿ ದೇವಾಲಯ ಸುಪ್ರಸಿದ್ಧಿ ಪಡೆದಿದೆ. ಅಂದು ಸ್ಮಶಾನದಂತಿದ್ದ ಜಾಗ ಇಂದು ಜಾಗೃತ ಶಕ್ತಿ ಪೀಠವಾಗಿದೆ. ಅಂದು ನರಪಿಳ್ಳಿಗಳು ಓಡಾಡಲು ಹಿಂಜರಿಯುತ್ತಿದ್ದ ಜಾಗಕ್ಕೆ ಇಂದು ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದಾರೆ. ಹೌದು, 11ನೇ ಶತಮಾನದ ಸಮಯದಲ್ಲಿ ಈಗಿರುವ ಕಲ್ಲೋಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗ ಊರು ಹೊರಗಿನ ಹಾಳು ಕೊಂಪೆಯಂತೆಯೇ ಇತ್ತು. ಗಿಡ ಗಂಟೆಗಳೇ ತುಂಬಿದ್ದ ಜಾಗದಲ್ಲಿ ಜನ ರಾತ್ರಿ ಹೊತ್ತಿರಲಿ ಹಗಲು ಹೊತ್ತಿನಲ್ಲೂ ಹೋಗಲು ಹಿಂದೇಟು ಹಾಕ್ತಿದ್ರು. ಇಂತಹ ಸಂದರ್ಭದಲ್ಲಿ ಸಮರ್ಥ ಸದ್ಗುರು ರಾಮದಾಸ ಮಹಾರಾಜರು ತಮ್ಮ ಶಿಷ್ಯರೊಡಗೂಡಿ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಕುದುರೆಗಳ ಮೇಲೆ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೊರಟಿದ್ರು. ರಾಮದಾಸ ಮಹಾರಾಜರು ಕಲ್ಲೋಳಿ ಗ್ರಾಮದ ಈಗಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗಕ್ಕೆ ಬರುವಷ್ಟರಲ್ಲಿ ಕತ್ತಲಾಗಿ ಹೋಗಿತ್ತು. ರಾಮದಾಸ ಮಹಾರಾಜರು ಅಲ್ಲೇ ವಾಸ್ತವ್ಯ ಹೂಡಿ ಮರುದಿನ ಬೆಳಗ್ಗೆ ಹೊರಡಲು ನಿರ್ಧರಿಸಿದ್ರು. ಕುದುರೆಗಳ ಮೇಲೆ ಹೊರಿಸಲಾಗಿದ್ದ ಆಂಜನೇಯ ಸ್ವಾಮಿಯ ಕಲ್ಲಿನ ಮೂರ್ತಿಯನ್ನ ಕೆಳಗೆ ಇಳಿಸಿ ಇಡಲಾಯಿತು. ರಾಮದಾಸ ಮಹಾರಾಜರ ಆಗಮನದ ಸುದ್ದಿ ತಿಳಿದ ಕಲ್ಲೋಳಿ ಜನ ಸದ್ಗುರುವಿಗೆ ನಮಿಸಿ ಆದರಾದಿತ್ಯ ನೀಡಿದ್ರು. ಮಧ್ಯರಾತ್ರಿ ಸಮಯದಲ್ಲಿ ಸಮರ್ಥ ಸದ್ಗುರು ರಾಮದಾಸ ಮಹಾರಾಜರಿಗೆ ಒಂದು ಆಕಾಶವಾಣಿ ಕೇಳಿಸಿತು. ನಾನು ಇದೇ ಜಾಗದಲ್ಲಿಯೇ ಪ್ರತಿಷ್ಠಾಪನೆಗೊಳ್ಳುತ್ತೇನೆ, ನನ್ನನ್ನು ಇಲ್ಲಿಯೇ ಪ್ರತಿಷ್ಠಾಪಿಸು ಎಂಬ ವಾಣಿ ಕೇಳಿತು. ಆಶ್ಚರ್ಯಚಕಿತರಾದ ರಾಮದಾಸ ಮಹಾರಾಜರು ಕಲ್ಲೋಳಿ ಗ್ರಾಮಸ್ಥರಿಗೆ ಸ್ವಪ್ನದ ವಿಷಯ ತಿಳಿಸಿ ತಾವು ತೆಗೆದುಕೊಂಡು ಹೊರಟಿದ್ದ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಅಲ್ಲಿಯೇ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿದ್ರು. ಕಲ್ಲೋಳಿ ಗ್ರಾಮ ಜಗತ್ ಪ್ರಸಿದ್ಧಿಯಾಗಲಿದ್ದು ಕಲ್ಲೋಳಿ ಆಂಜನೇಯ ಸ್ವಾಮಿ ಕಲ್ಲೋಳಪ್ಪನೆಂದು ಪ್ರಸಿದ್ಧಿ ಪಡೆದು ಬೇಡಿ ಬಂದವರ ಕಷ್ಟ ನಿವಾರಣೆ ಮಾಡಲಿದ್ದಾನೆ ಎಂದು ನುಡಿದು ರಾಮದಾಸ ಮಹಾರಾಜರು ತಮ್ಮ ಪ್ರಯಾಣ ಮುಂದುವರೆಸಿದ್ರು. ಸರ ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆಗ ಈ ಆಂಧ್ರದಿಂದಾತು ಎಲ್ಲ ದೇವಸ್ಥಾನ ಎಲ್ಲ ಕಡೆಯಿಂದ ಈಗ ಇದು ಪುರಾತನ ದೇವಸ್ಥಾನ ಇರೋದ್ರಿಂದ ಏನು ಬೇಡ್ಕೋತಾರೋ ಬೇಡ್ಕೊಂಡು ಎಲ್ಲ ಕೆಲಸ ಹಾಕಿ ಕಿರಿಂದ ಕಲ್ಪನಾ ಇದು ರಾಮದಾಸ ಕಾಲಕಿರ್ತ ಇದಾಗಿತ್ತೈತಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದೈತಿ. ಅವ್ರ ಮೂರ್ತಿ ಈಗಿದ್ದ ಮೂರ್ತಿ ಹೇಳ್ಕೊತ ಇಷ್ಟೇ. ಅವ್ರಿಗೆ ಅಂದ್ರೆ ಅವ್ರು ಏನು ಅನ್ಕೊಂಡಿದ್ದೆಲ್ಲ ವಿಶೇಷ ಆಕಾವತ್ತೆ ಅನ್ಕೋತಾರ. ಹಿಂಗಾಗಿ ಇದು ನಾವು ಬೇಡಿ ಏನು ಬೇಡ್ತಿಲ್ಲ, ನಮ್ದು ಯಾವುದೂ ನಮ್ದು ಹಿಂದೆ ಇದು ಮಾಡಿಲ್ಲ. ಎಲ್ಲ ಒಳ್ಳೆ ಕೆಲಸ ಮಾಡ್ಕೊತ ಬಂದ ತೇಕಿಂದ ನಂಬ್ಕೊಂಡು ಸಮರ್ಥ ಸದ್ಗುರು ರಾಮದಾಸ ಮಹಾರಾಜರ ವಾಣಿಯಂತೆ ಶತಶತಮಾನಗಳಿಂದಲೂ ಕಲ್ಲೋಳಿ ಆಂಜನೇಯ ಸ್ವಾಮಿಯು ಭಕ್ತರ ಭಾವನೆಗಳನ್ನ ನೀಗಿಸುತ್ತಾ ಕಷ್ಟ ಅಂತ ಬೇಡಿ ಬಂದವರ ಸಂಕಷ್ಟಗಳನ್ನ ನಿವಾರಿಸಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವನಾಗಿದ್ದಾನೆ. ಕಲ್ಲೋಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ. ಸಮರ್ಥ ಸದ್ಗುರು ರಾಮದಾಸ ಮಹಾರಾಜರ ಕನಸಿನ ಆಂಜನೇಯ ಮೂರ್ತಿಯನ್ನ ಕಣ್ತುಂಬಿಕೊಳ್ಳಲು 2 ಕಣ್ಣುಗಳು ಸಾಲದು. ಅದರಲ್ಲೂ ಈ ಕಲ್ಲೋಳಪ್ಪನಿಗೆ ಡಾಗಿನ ಪೂಜೆ ಮಾಡಿದರಂತೂ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಕಣ್ಮುಂದೆ ನಿಂತಂತೆ ಭಾಸವಾಗುತ್ತದೆ. ಇಲ್ಲಿ ಭಕ್ತಿ ಪೂರ್ವಕವಾಗಿ ಬೇಡಿಕೊಂಡವರ ಬಾಳು ಬೆಳಕಾಗಿದೆ. ತನ್ನನ್ನು ನಂಬಿ ಬಂದವರನ್ನ ಈ ಕಲ್ಲೋಳಿ ಆಂಜನೇಯ ಸ್ವಾಮಿ ಎಂದಿಗೂ ಕೈಬಿಟ್ಟಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಎಂದ್ರೆ ಜಾರಕಿಹೊಳಿ ಕುಟುಂಬ ಹಾಗೂ ಈರಣ್ಣ ಕಡಾಡಿ ಕುಟುಂಬ. ರಾಜ್ಯಸಭಾ ಸದಸ್ಯರಾಗಿರೋ ಈರಣ್ಣ ಕಡಾಡಿಯವರ ಸ್ವಗ್ರಾಮ ಕೂಡ ಇದೆ ಕಲ್ಲೋಳಿ.
ಕಡಾಡಿ ಕುಟುಂಬದ ಆರಾಧ್ಯ ದೈವನಾಗಿರೋ ಕಲ್ಲುಳ್ಳಪ್ಪನ ವರಪ್ರಸಾದದಿಂದಲೇ ಕನಸಿನಲ್ಲೂ ಅಪೇಕ್ಷಿಸಿದ ರಾಜ್ಯಸಭಾ ಸದಸ್ಯ ಸ್ಥಾನ ಈರಣ್ಣ ಕಡಾಡಿಯವರನ್ನ ಹುಡುಕಿಕೊಂಡು ಬಂದಿದೆ. ಇದನ್ನ ಕಲ್ಲುಳ್ಳಿ ಆಂಜನೇಯ ಸ್ವಾಮಿ ನೀಡಿದ ವರಪ್ರಸಾದವೆಂದೇ ಕಡಾಡಿ ಕುಟುಂಬದವರು ಭಾವಿಸಿದ್ದಾರೆ. ಇನ್ನು ಬಾಲಚಂದ್ರ ಜಾರಕಿಹೊಳಿಯವರ ಅರಬಾವಿ ಕ್ಷೇತ್ರ ವ್ಯಾಪ್ತಿಯಲ್ಲಿರೋ ಕಲ್ಲುಳ್ಳಿ ಆಂಜನೇಯ ಸ್ವಾಮಿಗೆ ಬಾಲಚಂದ್ರ ಜಾರಕಿಹೊಳಿ ತಪ್ಪದೆ ನಡೆದುಕೊಳ್ತಾರೆ. ಕಲ್ಲುಳ್ಳಪ್ಪನಿಗೆ ಹರಕೆ ಹೊತ್ತ ಪರಿಣಾಮವೇ ಬಾಲಚಂದ್ರ ಜಾರಕಿಹೊಳಿ ಸತತವಾಗಿ 5 ಬಾರಿ ಶಾಸಕರಾಗಿ ಹಾಗೂ 2 ಬಾರಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಈ ಕಲ್ಲುಳ್ಳಿ ಆಂಜನೇಯ ಸ್ವಾಮಿಯ ಪವಾಡವೇ ಅಂತಹುದು. ಕಲಿಯುಗದ ಕಾಮಧೇನು ಎಂದೇ ಕರೆಸಿಕೊಳ್ಳೋ ಕಲ್ಲುಳ್ಳಿ ಆಂಜನೇಯ ಸ್ವಾಮಿಯ ದೇವಾಲಯ ಬೆಳಗಾವಿಯಿಂದ ಘಟಪ್ರಭಾ ಮಾರ್ಗವಾಗಿ ಹೋದ್ರೆ 84 ಕಿಲೋಮೀಟರ್ ದೂರದಲ್ಲಿದ್ರೆ ಗೋಕಾಕ್ನಿಂದ ಕೇವಲ 14 ಕಿಲೋಮೀಟರ್ ಅಂತರದಲ್ಲಿದೆ. ಸೊ ನೀವು ಕೂಡ ಈ ಕಲ್ಲುಳ್ಳಿ ಆಂಜನೇಯ ಸ್ವಾಮಿಯ ಈ ಶಕ್ತಿ ಪೀಠಕ್ಕೊಮ್ಮೆ ಭೇಟಿ ನೀಡುವ ಮೂಲಕ ನಿಮ್ಮ ಬದುಕನ್ನ ಹಸಿನಾಗಿಸಿಕೊಳ್ಳಿ.